ಗೌಡ್ರು ನಾ ಹುಲಿ ದಿನ ಹೊಂಟಿದ್ರಿ ಅಲ್ಲಿ ಮುಂದ ಮೊಸಳಿ ಅಂತಂತಾರಿ ಕ್ರೊಕೊಡೈಲ್ ಅಂತ ಹೇಳಿ ತಿಳಿಲಿಲ್ರಿ ಅವ್ರಿಗೆ ಕ್ರೊಕೊಡೈಲ್ ಅದ ಮುಂದ್ ಗೊತ್ತಿದ್ದ ಹೇಳಿ ಅದ್ರ ಮುಂದ್ ಅಲ್ಲೇ ಕುಣಾಡ್ತಿದ್ರಿ ಅದ್ರ ಮುಂದ್ ಹೋಗಿವ್ರು ಅದು ಒಂದೇ ಝಪಟಾಗಿ ಹಿಡಿದು ಬಿಡ್ತೀರಿ ಹಟ್ ಅಂತ ಹೇಳಿ ಆ ಚಾಲೆಂಜ್ ಎಕ್ದಮ್ ಸೀರಿಯಸ್ಲಿ ಮಾಡಿದ್ರು ಅಂತಂದ್ರ ಬಸವನಗೌಡ ಖರೇನೆ ರಿಸೈನ್ ಮಾಡ್ಬೇಕು. ಈಗ ಹಿಂದ್ ಪಲ್ಟಿ ಹೊಡೆದ್ ಬಿಟ್ಟ ಅಂತಂದ್ರ ಅದು ಹೇಳುದ್ ಬೇಕಾಗಿಲ್ಲ, ಅದು ತಾನೇ ಸಾಬೀತ್ ಆಗ್ಬಿಟ್ಟು. MLA ಆಗೀನಿ, MP ಆಗೀನಿ, MLC ಆಗೀನಿ. ನೀ MLA MP MLC ಹೆಂಗ್ ಆಗಿರೋದು ನಮ್ಗೆ ಗೊತ್ತಿಲ್ಲ. ನೀ MLC ಹೆಂಗ್ ಆಗಿದ್ದು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಿಮ್ಗ ಎಲ್ಲ ಗೊತ್ತದ, ನಿಮಗೆ ಯಾರ ದಯೆ ಮಯ ಮೇಲೆ ನೀ MLC ಆಗಿದ್ದು ನಮ್ಗೆಲ್ಲ ಗೊತ್ತದ. ಚಾಲೆಂಜ್ ಕೊಟ್ರು, ಚಾಲೆಂಜ್ ಅಕ್ಸೆಪ್ಟೆಡ್. ಈಗ ನೀನ್ ಚಾಲೆಂಜ್ ಅದಕ್ಕೆ ಪೂರ್ತಿ ಮಾಡೋದಿತ್ತು, ಅದು ಮಾಡ್ಬೇಕಾಗಿತ್ತು. ಅದು ನೆಕ್ಸ್ಟ್ ಡೇನೆ ಅದು ಹಂಗ ಅದು ಹಿಂಗ ಅಂತ ಮಾಡಿ ಆ ಚಾಲೆಂಜ್ ಅಂತೂ ನೀನ್ ಅದಕ್ಕೆ ಪೂರ್ತಿ ಮಾಡ್ಲಿಲ್ಲ. ಆದ್ರೆ ನಮಗಂತೂ ಇದು ಸಾಬೀತ್ ಆಗಿಬಿಡ್ತು ನೀನು ಅಲ್ಲ ಅಂತೇಳಿ. ಸಮಗ್ರ ಅಭಿವೃದ್ಧಿ ಮಾಡೋದ್ ಬಿಟ್ಟು ಜನರು ನಿಮಗೆ ಓಟ್ ಹಾಕಿ ಕಳ್ಸಿದ್ದಾರೆ. ನಿಮಗೆ ಇದೇ ಬೈದಾಡಕ ರಾಡಿ ಬೈದಾಡೋದು ಬೈಕೊಂತ ತಿರುಗಾಡೋ, ಇನ್ನೊಬ್ರಿಗೆ ಬೈದು ಅವ್ರಿಗೆ ಬೈದು ಇವ್ರಿಗೆ ಬೈದು ಇದೇ ಮಾಡ್ಲಿಕ್ಕೆ ಕಳ್ಸ್ಯಾರ. ಸರ್ ಓಟ್ ಹಾಕಿ ಎದಕ್ ಕಳ್ಸ್ಯಾರ? ಅಭಿವೃದ್ಧಿ ಮಾಡಕ್ ಕಳ್ಸ್ಯಾರೋ ಏನ ನಿಮ್ಮ ಅಪ್ಪ ಹುಟ್ಟಿಯೇನ ನಿಮ್ಮ ಅವ್ವ ಹುಟ್ಟಿಯೇನ ಅದಕ್ಕೆ ಹೇಳಕ್ ಕಳ್ಸ್ಯಾರ? ನಾ ಕೇಳಕ್ ಅದು ಚಿಲ್ಲರ್ ಮಾತಾಡೋದು. ಈಗ ಹೊಸ ದೊಡ್ಡ ಲೀಡರ್ ಆಗಿ ಯಾರು ಬರ್ಲಿಕತ್ತಾರ ಶಿವಾನಂದ ಪಾಟೀಲ್ ಅವ್ರ. ಯಾಕಂದ್ರ ಹುಲಿ ತಿಂದ ಮೊಸಳಿ ಅಂತೀನ್ರಿ ನಾ. ಹುಲಿ ರಾಜಿ ಮಾಡ್ಲಿಕತ್ತಿತ್ತು. ಈಗ ಕ್ರೊಕೊಡೈಲ್ ಎದ್ ಬಂದದ್ರಿ. ಈಗ ಕ್ರೊಕೊಡೈಲ್ ಕಿಂಗ್ ರೀ, ಬಿಜಾಪುರ ಕಿಂಗ್ ನಮ್ ಬಸವನಗೌಡ. ಇನ್ನ ನಿಮ್ ಅಪ್ಪಗ್ ಹುಟ್ಟಿದ್ರಿ ಅಂತಂದ್ರೆ ನೀ ರಿಸೈನ್ ಮಾಡಂತ ಹೇಳೋದಕ್ಕಿಂತಲೂ ನಿಮ್ಮ ಅಪ್ಪಂಗ್ ಹುಟ್ಟಿದ್ರಿ ಅಂತಂದ್ರೆ ನೀ ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನಿಂಗ್ ಮಾಡಂತ ಹೇಳ್ಬೇಕಾಗಿತ್ತು. ನಿಮ್ಮ ಅಪ್ಪಗ್ ಹುಟ್ಟಿದ್ರೆ ಏರ್ಪೋರ್ಟ್ ಓಪನಿಂಗ್ ಮಾಡ್ಸಂತ ಹೇಳ್ಬೇಕಾಗಿತ್ತು. ಹಿಂಗಾಗಿತ್ತಂದ್ರೆ ಏನೋ ಒಂದು ಅಭಿವೃದ್ಧಿ ಆಗ್ತಿತ್ತು. ಶಿವಾನಂದ ಪಾಟೀಲ್ ಅವ್ರಿಗೂ ಕೇಳ್ತೀನ್ರಿ ನಾನು. ಈಗ ನೀವು ಏನಂತಿರ್ಲಾ, ನೀವು ಬಿಜಾಪುರ ಕಿಂಗ್ ಇದ್ದೀರ ಅಂದ್ರಿ. ಈಗ ಬಸವನಗೌಡ್ರು ಏರ್ಪೋರ್ಟ್ ಸಂಬಂಧ ಮಾತ್ ಎತ್ಯಾರಿ, ಒಳ್ಳೆ ಮಾತದ ಮಾತಾಡ್ಯಾರ. ಫಂಡ್ಸ್ ಬಂದಾವ, ಬಿಜಾಪುರದಾಗ ರೋಡ್ ಮಾಡ್ಯಾರ. ಸರಿ ಅದ ಮಾತು ಬಿಜಾಪುರದಿಂದ. ಈಗ MB ಪಾಟೀಲ್ ಅವ್ರಿಗಿಂತ ದೊಡ್ಡ ಲೀಡರ್ ಆದ್ರಿ ನೀವು ಇವತ್ತಿನ ದಿವಸ. ಇಂಥದ್ದು ಹುಲಿನ ಬ್ಯಾಟಿ ಮಾಡಿ ನೀವು ಈಗ ನಿಮ್ದು ಏನು ಡೆವಲಪ್ಮೆಂಟ್ ನೀವೇನ್ ಮಾಡಿರಿ ಅದು ಪ್ರಶ್ನೆ ಹುಟ್ಟೋದಲ್ರಿ. ಈಗ ಶಿವಾನಂದ ಪಾಟೀಲ್ ಅವರು ಒಂದು ಕರ್ನಾಟಕ ಲೆವೆಲ್ದಾಗ ರೀ ದೊಡ್ಡ ಲೀಡರ್ ಆಗಿ ಎದ್ದು ಬಂದಾರ. ಈಗ ಇಷ್ಟು ದಿವಸ MB ಪಾಟೀಲ್ ಅವ್ರು CM ರೇಸ್ ಆಗಿದ್ರು. ಈಗ ಹೊಸ ಕಂಟೆಂಡರ್ ಯಾರು ಅಂದ್ರೆ ಶಿವಾನಂದ ಪಾಟೀಲ್ ಅವ್ರು. ನಾಳೆ ಉಸ್ತುವಾರಿ ಸಚಿವ ಆದ್ರೆ ನಂಗೇನು ಆಶ್ಚರ್ಯ ಇಲ್ರಿ. ಯಾಕಂದ್ರೆ ದೊಡ್ಡ ಲೀಡರ್ ಆಗಿ ಎದ್ದು ಬಂದ. ಯಾಕಂದ್ರೆ ಹುಲಿ ಬ್ಯಾಟಿ ಮಾಡಿದ ಮೊಸಳಿ ಕ್ರೊಕೊಡೈಲ್ ಇದೆ. ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ 8 ವರ್ಷದಿಂದ ಪೆಂಡಿಂಗ್ ಪ್ರಾಜೆಕ್ಟ್ ಅನ್ನ ಓಪನಿಂಗ್ ಮಾಡ್ರಿ. ಅದು ನಿಮ್ಗೆ ಚಾಲೆಂಜ್ ನಮ್ ಕಡೆಯಿಂದ. ನೀವು ಮಾಡಿ ತೋರಿಸಿ. ನಾವೇ ನಿಮ್ಮ ಅಪ್ಪಗ್ ಹುಟ್ಟಿದವ್ರು ಹಂಗೆ ಅನ್ನಂಗಿಲ್ರಿ. ಯಾಕಂದ್ರೆ ನೀವು ಅಪ್ಪಗ್ ಹುಟ್ಟಿದವ್ರು ಇದಿರೋದು ಪ್ರೂವ್ ಮಾಡಿರಿ ಈಗ ಆಲ್ರೆಡಿ. ಒಳ್ಳೆ ಪ್ರೂವ್ ಮಾಡೋದಿರಂಗಿಲ್ಲ. ಈ ವಿಡಿಯೋನಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿದ್ರ ಅದೇನ್ ಹಾಸ್ಪಿಟಲ್ ಅದ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಡವ್ರ ಸಂಬಂಧ ರೀ, ಅದು ಓಪನ್ ಆಗ್ತದ್ರಿ. ಸಪೋರ್ಟ್ ಮಾಡ್ತಿರತ್ ನಾವಿನ್ನು. ನಮಸ್ಕಾರ ರೀ, ನನ್ನ ಹೆಸರು ಅಮಿತ್ ಹುದ್ದಾರ್. ಮತ್ತು ನಮ್ಮ ಜೋಡಿ ಆಸಿಫ್ ಅರ್ಕಲ್ ಭಾಳ ದಿವಸ ಆದ್ಮೇಲೆ ಬಂದಾರಿ. ಹಿಂದಾಡಿ ನಮ್ಮ ಹೆರಿಟೇಜ್ ಆಕ್ಟಿವಿಸ್ಟ್ ಹಮ್ಜಾ ಮೆಹಬೂಬ್. ಶರಣಾರ್ಥಿ. ಅಸ್ಸಲಾಮ್ ಅಲೈಕುಮ್. ಅದೇ ರೀ, ಈಗ ಲಾಸ್ಟ್ ವೀಕ್ ನೋಡಿದ್ರಿ ನೀವು ಏನೇನಾಯ್ತು ಅಂತ ಹೇಳಿ. ಏನಂತೀವಂದ್ರ ನಿಮ್ಗೆ ಶಾರ್ಟ್ ಆಗಿ ಹೇಳ್ಬೇಕಂದ್ರಿ, ಬಸವನಗೌಡ್ರು ನಾ ಹುಲಿ ದಿನ ಹೊಂಟಿದ್ರಿ. ಅಲ್ಲಿ ಮುಂದ ಮೊಸಳಿ ಅಂತಂತಾರಿ ಕ್ರೊಕೊಡೈಲ್ ಅಂತ ಹೇಳಿ ತಿಳಿಲಿಲ್ರಿ ಅವ್ರಿಗೆ ಕ್ರೊಕೊಡೈಲ್ ಅದ ಮುಂದ್ ಗೊತ್ತಿದ್ದ ಹೇಳಿ ಅದ್ರ ಮುಂದ್ ಅಲ್ಲೇ ಕುಣಾಡ್ತಿದ್ರಿ ಅದ್ರ ಮುಂದ್ ಹೋಗಿವ್ರು. ಅದು ಒಂದೇ ಝಪಟಾಗಿ ಹಿಡಿದು ಬಿಡ್ತೀರಿ ಹಟ್ ಅಂತ ಹೇಳಿ. ಏನಂತಿರ್ಲ, ಬಸವನಗೌಡ್ರದ್ದು ಪೊಲಿಟಿಕಲ್ ಕರಿಯರೇ ಮುಗಿದ ಕನ್ಸಿಡರ್ ಮಾಡ್ತೀನಿ ನಾರೇ ಪರ್ಸನಲಿ ಕೇಳಿದ್ರ. ಯಾಕಂದ್ರೆ ನಾನು ನೋಡಿದ್ರಿ ಸೋಷಿಯಲ್ ಮೀಡಿಯಾದಾಗ ಏನ್ ನಡೆದ ಅಂತ ಹೇಳಿ. ಎಲ್ಲ ಹೇಳೋದ್ ಜರತ್ತಿಲ್ರಿ, ನಿಮ್ಗೆ ಗೊತ್ತದ ಎಲ್ಲಾರ್ಗು ನೋಡೋರಿಗೆ. ಏನ್ ನಿಮ್ಮ ಅಪ್ಪಗ ಹುಟ್ಟಿದಂಗ ಅಂತ ಹೇಳಿ ಚಾಲೆಂಜ್ ಕೊಟ್ರು, ರೆಸಿಗ್ನೇಷನ್ ಕೊಟ್ರಿ ಬರ್ರಿ ಅಂತ ಹೇಳಿ. ಅದು ಶಿವಾನಂದ ಪಾಟೀಲ್ ಅವ್ರ ರೆಸಿಗ್ನೇಷನ್ ಕಂಡೀಷನಲ್ ರೆಸಿಗ್ನೇಷನ್ ಅಂದ್ರೆ ಇವತ್ತಿನ ಕಾಲ ತಕ್ಕಂತೆ ತಲೆ ಓಡಿಸಿದ್ರಿ ಅವರು. ಇಲ್ಲಿ ಅವ್ರದ್ದು ಸರಿ ಅದಲ್ಲ. ಈಗ ಬಸವನಗೌಡ್ರು ರಿಸೈನ್ ಮಾಡಿದ್ರು ಅಂತಂದ್ರ ಅವ್ರದ್ದು ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗೇ ಆಗ್ತದಲ್ಲ. ಅವ್ರದ್ದು ಆದ್ಮೇಲೆ ಮಾಡಂತಾನೆ ಬರ್ದಾರ ಅವ್ರು. ಅವ್ರು ಕೊಟ್ರನ್ನ ನಾ ಮಾಡ್ದ ಅಂತ ಹಂಗಲ್ಲ. ಅವ್ರು ಏನಂದಾರ, ಬಸವನಗೌಡ್ರು ರಿಸೈನ್ ಮಾಡಿದ್ರೆ ನಮ್ದು ಅಕ್ಸೆಪ್ಟ್ ಮಾಡ್ಬಿಡ್ರಿ ಅಂತ ಹೇಳಿ. ಅಂದ್ರೆ ಅದು ನಥಿಂಗ್ ಬಟ್ ಅದು ಅಕ್ಸೆಪ್ಟ್ ಮಾಡ್ರಿ ಅಂತ ಹೇಳಿದಂಗೆ. ಮತ್ ಇವ್ರು ಖರೆ ನೀವು ಆದ್ರೂ ಏನ್ ಅಪ್ಪಕ್ಕ ಅಂದ್ರಲ್ಲ, ಹಂಗೇನಾರು ಹುಟ್ಟಿದವ್ರು ಇದ್ರಂದ್ರೆ ಅದು ರೆಸಿಗ್ನೇಷನ್ ಕೊಡ್ಬೇಕು. ಹೌದಲ್ಲ? ಅದು ನಾ ಇನ್ನೊಂದ್ ಏನ್ ಮುಗಿತತ್ ಹೆಂಗ್ ಹೇಳ್ತೀನಿ ಅಂದ್ರಿ, ಈ ಮಹೇಶ್ ಹೊದ್ಲಾ ಅಂತ ಹೇಳಿ ಅವ್ರ ಫೇಸ್ಬುಕ್ ಅಕೌಂಟ್ ಅದರಿ. ಅಲ್ಲಿಂದ ಅವರು ಯತ್ನಾಳ್ ಗೌಡ್ರು ಹಾಕ್ತಾರ ತಮ್ಮ ಅಕೌಂಟ್ಲಿ ಹಾಕಿದ್ರೆ ಅವ್ರ ಅಕೌಂಟ್ ಹಿಂದೂ ಬಂದ್ ಆಗಿತ್ತು. ಯಾಕಂದ್ರೆ ಅವ್ರು
ಪೊಲರೈಸೇಷನ್ ಹಾಕ್ತಾರಿ ಫೇಸ್ಬುಕ್ ರೂಲ್ಸ್ ಅಗೇನ್ಸ್ಟ್ ಅಂತ ಹೇಳಿ. ಅದು ಮಹೇಶ್ ಹೊದ್ಲಾ ಅಕೌಂಟ್ ಒಳಗೆ ನಾನು ನೋಡ್ಲಿಕತ್ತಿದ್ದೀರಿ, ಅವ್ರ ಫಾಲೋವರ್ಸ್ ಬಂದ್ ಬೈಲಿಕತ್ತಾರಲ್ಲಿ. ಅದ್ ಕಮೆಂಟ್ ಡಿಲೀಟ್ ಮಾಡ್ಲಿಕ್ಕೆ ಜನರು ಕುಡಿಸ್ಯಾರಿ. ಅವ್ರು ಒಂದ್ ಅವ್ರು ಯಾರು ಫಾಲೋವರ್ ಬಂದ್ ಕಮೆಂಟ್ ಮಾಡ್ತಾರಲ್ರಿ ಡಿಲೀಟ್ ಮಾಡ್ಲಿಕತ್ತಾರ, ಎವ್ರಿ 5 minutes ಡಿಲೀಟ್ ಮಾಡ್ಲಿಕತ್ತಾರಲ್ಲಿ. ಇದು ನಂಗೆ ಕಂಡು ಬಂತ್ರಿ. ಈ ಅವ್ರ ಫಾಲೋವರ್ಸ್ ಅಗೇನ್ಸ್ಟ್ ಆಗ್ಯಾರ ಅಂದ್ರ ಪೊಲಿಟಿಕಲ್ ಕರಿಯರ್ ಮುಗಿತತ್ ನಾ ಹೇಳ್ತೀನಿ. ಅಲ್ಲ ನೀವ್ ಹೇಳುದು ಸರಿನೇ ಆಗ್ಬಹುದು, ಇಲ್ಲಂತಲ್ಲ. ಆದ್ರೆ ಅವರು ನಿಜವಾಗ್ಲೂ ಆ ಚಾಲೆಂಜ್ ಎಕ್ದಮ್ ಸೀರಿಯಸ್ಲಿ ಮಾಡಿದ್ರು ಅಂತಂದ್ರ ಬಸವನಗೌಡ ಖರೇನೆ ರಿಸೈನ್ ಮಾಡ್ಬೇಕು. ಈಗ ಹಿಂದ್ ಪಲ್ಟಿ ಹೊಡೆದ್ ಬಿಟ್ಟ ಅಂತಂದ್ರ ಅದು ಹೇಳುದ್ ಬೇಕಾಗಿಲ್ಲ, ಅದು ತಾನೇ ಸಾಬೀತ್ ಆಗ್ಬಿಡ್ತು. ರೆಸಿಗ್ನೇಷನ್ ಕೊಡ್ಲಾರ್ದಂತ್ರು ಒಂದವ್ರು ಸಾಬೀತ್ ಮಾಡಿದ್ರು ನೋಡ್ರಿ. ಶಿವಾನಂದ ಪಾಟೀಲ್ ಅವ್ರಿಗೆ ಒಂದವ್ರು ಚಾಲೆಂಜ್ ಮಾಡಿದ್ರು. ಅವರು ಒಂದು ಮುತ್ಸದ್ದಿ ಎಮ್ ಎಲ್ ಎ, ಕಾಂಗ್ರೆಸ್ದು ಒಂದು ದೊಡ್ಡ ಲೀಡರ್ ಅವರು. ಅಂತ ಲೀಡರ್ಗೆ ಇವ ಹೋಗಿ ಚಾಲೆಂಜ್ ಮಾಡ್ತಾನಂತಂದ್ರ ಎಲ್ಲ ಕುಡಿಗೇನು MLA ಆಗಿನಿ, MP ಆಗಿನಿ, MLC ಆಗಿನಿ. ನೀ MLA MP MLC ಹೆಂಗ್ ಆಗಿರೋದು ನಮ್ಗೆ ಗೊತ್ತಿಲ್ಲ. ನೀ MLC ಹೆಂಗ್ ಆಗಿದ್ದು ನಮ್ಗೆ ಗೊತ್ತಿಲ್ಲ. ನಮಗ ಎಲ್ಲ ಗೊತ್ತದ, ನಮಗೆ ಯಾರ ದಯೆ ಮಯ ಮೇಲೆ ನೀ MLC ಆಗಿತ್ತು ನಮ್ಗೆಲ್ಲ ಗೊತ್ತದ. ಆದ್ರೆ ಇವತ್ತದು ಇದನ್ನು ಸಾಬೀತ್ ಮಾಡಿಬಿಟ್ಟು ನೀವ್ ಒಪ್ಪಗ್ನು ಹುಟ್ಟಿಲ್ಲ ಅಂತ ಸಾಬೀತ್ ಮಾಡ್ಬಿಟ್ಟು ಇದೊಂದು ಹಿಂಗದ. ಕಾಂಗ್ರೆಸ್ದವ್ರದ್ ನೋಡ್ರಿ, ಚಾಲೆಂಜ್ ಕೊಟ್ರು, ಚಾಲೆಂಜ್ ಅಕ್ಸೆಪ್ಟೆಡ್. ಈಗ ನೀನ್ ಚಾಲೆಂಜ್ ಅದಕ್ಕೆ ಪೂರ್ತಿ ಮಾಡೋದಿತ್ತು, ಅದು ಮಾಡ್ಬೇಕಾಗಿತ್ತು. ಅದು ನೆಕ್ಸ್ಟ್ ಡೇನೆ ಅದು ಹಂಗ ಅದು ಹಿಂಗ ಅಂತ ಮಾಡಿ ಆ ಚಾಲೆಂಜ್ ಅಂತೂ ನೀನ್ ಅದಕ್ಕೆ ಪೂರ್ತಿ ಮಾಡ್ಲಿಲ್ಲ. ಆದ್ರೆ ನಮಗಂತೂ ಇದು ಸಾಬೀತ್ ಆಗಿಬಿಡ್ತು ನೀನು ಅಲ್ಲ ಅಂತ ಹೇಳಿ. ಹೇಳ್ರಿ ನೀವ್ ಹೇಳ್ರಿ. ನೋಡಿ, ಆಕ್ಚುಲಿ ಒಟ್ಟಾರೆ ಏನ್ ಹೇಳ್ಬೇಕಂತ ಬಂದಿನಿ ಅಂದ್ರೆ, ಬಿಜಾಪುರ ನಗರದ ರಾಜಕಾರಣ ಪೂರ್ತಿ ರಾಡಿ ಮಾಡ್ಬಿಡ್ತಿದ್ದಾರೆ. ಹೊಲಸ ರಾಡಿ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ಜನಗಳದ ಮೂಲಭೂತ ಸಮಗ್ರ ಅಭಿವೃದ್ಧಿ, ಮೂಲಭೂತ ಸೌಕರ್ಯ ಏನ್ ಬೇಕಾಗಿತಿ ಅದು ಮೈಂಡ್ ಡೈವರ್ಟ್ ಮಾಡ್ತಿದ್ದಾರೆ ಟೋಟಲ್ ಎಲ್ಲಾರು. ಅಂದ್ರೆ ಇವತ್ತು ನಗರಕ್ಕೆ ಏನ್ ಬೇಕಾಗಿದೆ, ಸಮಗ್ರ ಅಭಿವೃದ್ಧಿ ಆಗಿಲ್ಲ ಗೊತ್ತಿದೆ. ನೋಡ್ರಿ, ಸ್ಟೇಟ್ ಮೀಡಿಯಾದವ್ರು ಹೇಳ್ತಿದ್ದಾರೆ, ನೀವು ಸಮಗ್ರ ಅಭಿವೃದ್ಧಿ ಮಾಡೋದ್ ಬಿಟ್ಟು ಜನರು ನಿಮಗೆ ಓಟ್ ಹಾಕಿ ಕಳ್ಸಿದ್ದಾರೆ. ನಿಮಗೆ ಇದೇ ರಾಡಿ ಬೈದಾಡೋದು, ಬೈಕೊಂತ ತಿರುಗಾಡೋ, ಇನ್ನೊಬ್ರಿಗೆ ಬೈದು ಅವ್ರಿಗೆ ಬೈದು ಇವ್ರಿಗೆ ಬೈದು ಇದೇ ಮಾಡ್ಲಿಕ್ಕೆ ಕಳ್ಸಾರ ಅಂತ ಕೇಳ್ತಾರ ಅವ್ರು. ಸರ್ ಅವ್ರು ಸ್ಟೇಟ್ ಮೀಡಿಯಾದವ್ರು ಕೇಳ್ತಿದ್ದಾರೆ, ನಿಮ್ಗೆ ಎದಕ್ ಕಳ್ಸಾರಪ್ಪ ಜನತೆ, ನಿಮ್ಮ ನಗರ ನಾಗರಿಕರು ನಿಮ್ಗೆ ಓಟ್ ಹಾಕಿ ಎದಕ್ ಕಳ್ಸಾರ? ಅಭಿವೃದ್ಧಿ ಮಾಡಿ ಕಳ್ಸಾರೋ ಏನ ನಿಮ್ಮ ಅಪ್ಪ ಹುಟ್ಟಿಯೇನ ನಿಮ್ಮ ಅವ್ ಹುಟ್ಟಿಯೇನ ಅದಕ್ಕೆ ಹೇಳಕ್ ಕಳ್ಸ್ಯಾರ? ನಾ ಕೇಳಕ್ ಅದು ಚಿಲ್ಲರ್ ಮಾತಾಡೋದು ಮಾತ್ಸರ್. ಬಿಜೆಪಿಯಿಂದ ಹೆಂಗಾಗದ ರಾಜಕಾರಣ ಇಷ್ಟು ಕೀಳು ಮಟ್ಟಕ್ಕೆ ಹೋಗ್ಯದಲ್ಲ. ಮೊದ್ಲಿನ ರಾಜಕಾರಣಿಗಳನ್ನ SM ಕೃಷ್ಣ ಅವ್ರು ನೋಡ್ತಿದ್ವಿ, ದೇವೇಗೌಡರು ಅವ್ರು ನೋಡ್ತಿದ್ವಿ. ಅವ್ರ ಸ್ಟೇಟ್ಮೆಂಟ್ ಒಳಗೆ ಒಂದು ಗಂಭೀರತೆ ಇರ್ತಿತ್ತು. ಯಾವತ್ತೂ ಹಿಂಗ್ ಚಿಲ್ಲರ್ ಮಾತಂತ್ರ ಎಂದೂ ಇರ್ತಿರಲ್ಲ. ಆದ್ರೆ ಈ ಬಿಜೆಪಿ ಗೌರ್ಮೆಂಟ್ ಯಾವಾಗ್ಲಿಂತ್ರ ಇದು ಬಚ್ಚಗಳು ಇದು ರೋಡ್ ಮೇಲೆ ಅಡ್ಡಾಡೋಂಥ ರೌಡಿಗಳೇನು ಬಂದು MLA ಆಗ್ಯಾರಲ್ಲ, ಅವಾಗ್ಲಿಂತ್ರನು ಅವ್ರು ಮಾತಾಡೋ ಶೈಲಿ, ಅವ್ರು ಮಾತಾಡೋದು ಅದು ವರ್ಡ್ಸ್ ಕ್ವಾಲಿಟಿ ಅದೇನಾಗಿದೆ ಎಲ್ಲ ಹದಗೆಟ್ಟು ಹೋಗ್ಬಿಟ್ಟದ. ಯಾಕಂದ್ರ ಅವ್ರ ಅಂತ ಕಲ್ಚರ್ ಒಳಗೆ ಬೆಳೆದಿದ್ದವನ್ಗೆ ನೀವು ತಂದು ದೊಡ್ಡವನ್ ಕುಡಿಸಿದ್ರಿ ಅಂತಂದ್ರ ಅವನದು ಅಷ್ಟೇ ರೂಢ ಇರೋದು, ಅದೇ ಮಾತಾಡವ. ಅವನಿಗೆ ಗಂಭೀರತೆಯಿಂದ ಮಾತಾಡಂದ್ರೆ ಅವನಿಗೆ ಎಲ್ಲಿ ಅದು ಬಂದ್ರೆ ಮಾತಾಡ್ಬೇಕಲ್ಲ ಅವ. ಈಗ ನೋಡ್ರಿ, ಇಲ್ಲೇ MB ಪಾಟೀಲ್ ಮಾತಾಡ್ತಾರ, ಎಂದ್ರ ಬೈಗಳ ಕೇಳಿರಿ? ಶಿವಾನಂದ ಪಾಟೀಲ್ ಎಂದು ಬೈದಿಲ್ಲ ಅವರು. ನೋಡ್ರಿ ನೀವು ಅವ್ರ ಸ್ಪೀಚ್ಗಳು ಅದಾವೇನ. ಆದ್ರೆ ಇದೇ ನೋಡ್ರಿ ಬಸವನಗೌಡ, ಅವನು ಮಾತಾಡೋ ಶೈಲಿ ನೋಡ್ರಿ ಹೆಂಗದ. ಒಂದು ಏನೂ ಇಲ್ಲ, ಒಂದು ಹೊಲಸ ಏನಂತಾರದು ರಾಡ್ಯಾಗ ಕೂತಿದ ಇದನ್ನು ಅಷ್ಟು ಹೊಲಸ್ ಮಾತಾಡೋದಿಲ್ಲ. ಅನ್ಕಲ್ಚರ್ಡ್ ಪರ್ಸನ್ ಮಾತಾಡೋದಿಲ್ಲ, ಅಷ್ಟು ಹೊಲಸ್ ಮಾತಾಡೋದಾನ. ಸಿಟಿ ರವಿ ನೋಡ್ರಿ, ಏನು ಲಾಜಿಕ್ ಇರೋದಿಲ್ಲ ಮಾತಾಡೋದ್ರೊಳಗ, ಏನಾರ ಒಂದ್ ಮಾತಾಡ್ತಾರ. ಈಗ ನೋಡ್ರಿ, ಮೊನ್ನೆ ಯಾರದು ಮಂಗಳೂರೊಳಗ ಒಂದು ಮರ್ಡರ್ ಕೇಸ್ ಆಯ್ತು. ನಾ ಒಂದ್ ಮಾತು ಕೇಳ್ತೀನಿ, ಎಲ್ಲ ಪಬ್ಲಿಕ್ ಒಂದು ನಜರಿಗೆ ತರಬೇಕು ಮಾಡ್ತೀನಿ. ಇದು ಮಾತು ಯಾವಾಗಲಾದ್ರೂ ಎಲ್ಲಾದ್ರೂ MLA ಇಂಥ ಹಿಂಗ ಕೊಚ್ಚ ಸಾಯಿಸಿದ್ರು ನೋಡ್ರಿ ನೀವು? MLA ಮಕ್ಕಳಾಗಿ ಅಂದ್ರೆ ಇಂಥ ಸತ್ತಿದ್ ನೋಡ್ರಿ ನೀವು? ಬರೀ ಅಮಾಯಕರು, ಅವರಿಗೆ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಸತ್ ಮ್ಯಾಗ ಅವ್ರಿಗೆ ಬುದ್ಧಿ ಬರ್ಲಿಕ್ಕಿಲ್ಲ. ಅಂತದವ್ರು ಆ ಸತ್ ಮನಿಗೆ ಹೋಗಿ ನೀವು ಹಿಂದೂ ಕಾರ್ಯಕರ್ತಕ್ಕೆ ಹಂಗ್ ಮಾಡಿದ್ರೆ ನೀವು ಹೊಡೆದಿರಿ, ಅವರು ಹೊಡೆದಿರಿ. ಎದಕ್ಕಪ್ಪ ನಮ್ಮ ಮಕ್ಳಿಗೆ ಎದಕ್ ನೀವು ಬಲಿ ಕೊಡ್ತೀರಿ? ನಿಮ್ಮ ಮಕ್ಳಿಗೆ ಬರೀ ರೋಡ್ ಮ್ಯಾಗ ಹಾಕಿ ನೋಡು. ನಿಮ್ಮ ಮಕ್ಳಿಗೆ ನೀವು ದೊಡ್ಡ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ, ಅಲ್ಲಿ ಯೂನಿವರ್ಸಿಟಿ, ದೊಡ್ಡ ಯೂನಿವರ್ಸಿಟಿಗೆ ನೀವು ಸ್ಟಡಿ ಮಾಡೋದು ಕಳಿಸ್ತೀರಿ. ಇಲ್ಲಿ ನಮ್ಮ ಮಕ್ಳಿಗೆ ಅಂದ್ರೆ ನೀವು ಜೈ ಹಿಂದೂ ಅನಿಸ್ತೀರಿ, ಅಲ್ಲ ಒಬ್ಬರು ಅನಿಸ್ತೀರಿ. ಬರೀ ಸಾಲಿ ಕಲಿಸ್ರಿ ಮೊದಲ, ನಮ್ಮ ಹುಡುಗರಿಗೆ ಅದು ಕೊಡ್ರಿ ನೀವು. ಯಾಕಂದ್ರೆ ಇದು ಅವ್ರದ್ದು ಮೇನ್ ಮೊಟ್ಟೋನೇ ಅದು ಐತ್ರಿ. ಅವ್ರು ತನ್ನ ಮಕ್ಕಳಿಗಂತೂ ಚಲೋ ಸಾಲಿ ಕಲಿತು ಒಂದ್ ಕಡೆ ಸೆಟಲ್ ಮಾಡ್ಸೋರು. ಅವರು ಖರೆ ಒಂದು ಜನಸಾಮಾನ್ಯ ಮಕ್ಕಳಿಗೆ ಇದು ಇಂಥ ಹಿಂದೂ ಮುಸ್ಲಿಂ ಮಾಡಿ ಬಲಿಪಶು ಮಾಡೋಕ ಇದೆಲ್ಲ ನಾವು ಅವ್ರದ್ದು ಇದು ಮನವರಿಕೆ ಮಾಡ್ಕೋಬೇಕು ನಾವು. ಅದೇ ಈಗ ನಾವ್ ಏನ್ ಕೇಳಬೇಕಂತೀವ ಅಂದ್ರಿ, ಯಾರಿಗೆ? ಶಿವಾನಂದ ಪಾಟೀಲ್ ಅವರಿಗೆ. ಬಿಜಾಪುರ ಹೊಸ ಕಿಂಗ್ ಅಂತೀನ್ರಿ ನಾ ಅವ್ರಿಗೆ. ಈಗ ಇಷ್ಟು ದಿವಸ MB ಪಾಟೀಲ್ ಅವ್ರು ಇದ್ರು,
ಈಗ ಹೊಸ ದೊಡ್ಡ ಲೀಡರ್ ಆಗಿ ಯಾರು ಬರ್ಲಿಕತ್ತಾರ ಅಂದ್ರೆ ಶಿವಾನಂದ ಪಾಟೀಲ್ ಅವ್ರು. ಯಾಕಂದ್ರ ಹುಲಿ ತಿಂದ ಮೊಸಳಿ ಅಂತೀನ್ರಿ ನಾ. ಹೌದು ಹೌದು ಹೌದು. ಹುಲಿ ರಾಜಿ ಮಾಡ್ಲಿಕತ್ತಿತ್ತು, ಈಗ ಕ್ರೊಕೊಡೈಲ್ ಎದ್ದು ಬಂದದ್ರಿ. ಹುಲಿ ಅಲ್ಲ, ಇಲಿ ಐತದ ಈಗ ಕ್ರೊಕೊಡೈಲ್ ಕಿಂಗ್ ರೀ, ಬಿಜಾಪುರ್ ಕಿಂಗ್. ನಾ ಏನ್ ಹೇಳ್ಬೇಕಂತೀನಂದ್ರಿ, ನಿಮ್ದೇ ನಂದ್ರ ನೀವೇ ಹೆಲ್ತ್ ಮಿನಿಸ್ಟರ್ ಇದ್ದಾಗ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ಸರ್ಕಾರಿ ದವಾಖಾನಿ ಬಾಜೂಕ್ ಸ್ಯಾಂಕ್ಷನ್ ಮಾಡಿಸಿದ್ರಿ. ಅದು ಬಿಲ್ಡಿಂಗ್ ಮುಗ್ದದ್ರಿ. ಸಣ್ಣ 7-8 ವರ್ಷ ಒಳಗ ಸಣ್ಣ ಈಗ ಬಂದಿ ಆಮಿ ಸ್ಪೀಡ್ಲೆ ಹೊಡೆದದ್ರಿ, ಟಾರ್ಟೈಸ್ ಅಂತಾರಲ್ಲ ಆ ಸ್ಪೀಡ್ದಾಗ ಬಂದ್ ನಿಂತದ್ರಿ. ಅದ್ರ ಬಗ್ಗೆ ನೀವು ಓಪನಿಂಗ್ ಮಾಡಿಸಿ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡ್ತೀನ್ರಿ ನಾನು. ನೀವ್ ಹೇಳಿದ್ರಲ್ಲ ಈ ಮಾತ, ನಾ ಒಂದ್ ಮಾತು ಇದಕ್ಕೊಂದು ಆಡ್ ಮಾಡ್ಲಿಕ್ಕೆ ಫಸ್ಟ್ ಮಾಡ್ತೀನಿ. ನಮ್ ಬಸವನಗೌಡ ಇನ್ನ ನಿಮ್ ಅಪ್ಪಗ್ ಹುಟ್ಟಿದ್ರ ಅಂತಂದ್ರೆ ನೀ ರಿಸೈನ್ ಮಾಡಂತ ಹೇಳೋದಕ್ಕಿಂತಲೂ ನಿಮ್ ಅಪ್ಪಂಗ್ ಹುಟ್ಟಿದ್ರ ಅಂತಂದ್ರೆ ನೀವು ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನಿಂಗ್ ಮಾಡಂತ ಹೇಳ್ಬೇಕಾಗಿತ್ತು. ನಿಮ್ಮ ಅಪ್ಪ ಹುಟ್ಟಿದ ಏರ್ಪೋರ್ಟ್ ಓಪನಿಂಗ್ ಮಾಡ್ಸ ಅಂತ ಹೇಳ್ಬೇಕಾಗಿತ್ತು. ಹಿಂಗಾಗಿತ್ತಂದ್ರೆ ಏನೋ ಒಂದು ಅಭಿವೃದ್ಧಿ ಆಗ್ತಿತ್ತು. ಆದ್ರೆ ಇದೇನು ಅಪ್ಪನ ಮಕ್ಕಳೇ ಇದು ಹಿಂಗ್ ಮಾಡ್ಕೊತ ಕುಂತಾರ. ರೆಸಿಗ್ನೇಷನ್ ಅದು ಇಂಪಾರ್ಟೆಂಟ್ ಅಲ್ಲ ನೋಡ್ರಿ. ರೆಸಿಗ್ನೇಷನ್ ಕೊಟ್ರು ಕೂಡ ಮುಂತ ಚುನಾವಣೆ ಮಾಡ್ಲಿಕ್ಕೆ ಖರ್ಚು ಯಾರ್ದು ದುಡ್ಡು, ನಮ್ದೇ ದುಡ್ಡು ಖರ್ಚಾಗೋದು. ಇವ್ರು ಯಾರಿಗ್ ಹುಟ್ಟಾರಂತ ಸಾಬೀತ್ ಪಡಿಸ್ಲಾಕ ಜನಸಾಮಾನ್ಯರು ರೊಕ್ಕ ಹೋಗ್ತಾವ. ಬೇಕಲ್ರಿ, ಈಗ ಸರ್ಕಾರ ಬಂದಿಲ್ಲ, ಹಣ ತಗೊಂಬರ್ಬೇಕು. ಎಲ್ಲಿ ಮೀಟರ್ ಬಡ್ಡಿಲಿ ಎಲ್ಲಿಂದ ರೊಕ್ಕ ಎತ್ತಬೇಕ್ರಿ ಅವ್ರು ಹೋಗಿ. ಐತ್ ಹೇಳ್ರಿ ನೋಡ್ರಿ, ಮೊದಲ ಶುಗರ್ ಫ್ಯಾಕ್ಟರಿ ಇರ್ಲಿಲ್ಲ, ಶುಗರ್ ಫ್ಯಾಕ್ಟರಿ ಮಾಡ್ಕೊಂಡಾನ. ಸಿದ್ದಶ್ರೀ ಬ್ಯಾಂಕ್ ದುನಿಯಾದ ರೊಕ್ಕ ಅದಾವು. ಎಲ್ಲಿತ್ತು ಮೊದಲು, ಎಲ್ಲಿದ್ರಿ MLA ಆಗಿಂತ ಮೊದಲು ಶುಗರ್ ಫ್ಯಾಕ್ಟರಿ ಇತ್ತ? ಹೊತ್ತ ವರ್ಷ MLA ಆದ್ಮೇಲೆ ಶುಗರ್ ಫ್ಯಾಕ್ಟರಿ ತಂದಿಲ್ರಿ. JSS ಹಾಸ್ಪಿಟಲ್ ಮಾಡದಿಲ್ಲ. ಅವ್ ಖುಲ್ಲಾ ಸ್ಪೀಚ್ ಒಳಗೆ ಹೇಳ್ತಾನ ಏನಂತ, ನನಗ್ ರೊಕ್ಕ ಕೊಡ್ಬೇಡ್ರಿ, ಅಲ್ಲಿ ದವಾಖಾನಿ ಮಾಡಿನ ಅಲ್ಲಿ ಕೊಡ್ರಿ. ಏನ್ ಖೈರಾತಿ ಹಾಸ್ಪಿಟಲ್ ಮಾಡ್ಯಾನ, ದುನಿಯಾದ ಬಿಲ್ ಮಾಡ್ತಾನ, ಫ್ರೀ ಒಳಗೆ ಇಲಾಜ್ ಮಾಡ್ಲಿಕ್ಕೆ ತಾನೇನ್ರಿ. ಅಂದ್ರೆ ಒಂದ್ ಸೈಡ್ ಹೋಗ್ಬೇಡ ಅಂದ್ರ ಲೀಗಲ್ ಆಗಿ ನಾ ದುಡ್ಡು ಕೇಳುದಿಲ್ಲ, ಹಿಂಗ್ ಬೈ ಹ್ಯಾಂಡ್ ಹೊರಗ್ಲಿಂತ ಹಾಕಿ ಅಲ್ಲಿ ತಂದು ಕೊಡ್ರಿ ಅಂತ ಹೇಳ್ದಂಗ ಅದು. ಅದೇ ಈಗ ವಿಡಿಯೋ ಒಂದ್ ಸೈಡ್ ಹೋಗ್ಬಾರ್ದು ಅಂತ ಹೇಳಿ ಈ ಕಡೆ ಶಿವಾನಂದ ಪಾಟೀಲ್ ಅವ್ರಿಗೂ ಕೇಳ್ತೀನ್ರಿ ನಾನು. ಈಗ ನೀವು ಏನಂತಿರ್ಲ, ನೀವು ಬಿಜಾಪುರ್ ಕಿಂಗ್ ಇದ್ದೀರ ಅಂದ್ರಿ, ಈಗ ಬಸವನಗೌಡ್ರು ಏರ್ಪೋರ್ಟ್ ಸಂಬಂಧ ಮಾತ್ ಎತ್ಯಾರಿ, ಒಳ್ಳೆ ಮಾತದ ಮಾತಾಡ್ಯಾರ, ಫಂಡ್ಸ್ ಬಂದಾವ, ಬಿಜಾಪುರದಾಗ ರೋಡ್ ಮಾಡ್ಯಾರ, ಖರಿ ಅದ ಮಾತು. ಈಗ ನೀವು ಒಂದು ಏನಂತಿರ್ಲ ದೊಡ್ಡ ಮಿನಿಸ್ಟರ್ ಆಗಿ ಬಿಜಾಪುರದಿಂದ, ಈಗ MB ಪಾಟೀಲ್ ಅವ್ರಿಗಿಂತ ದೊಡ್ಡ ಲೀಡರ್ ಆದ್ರಿ ನೀವು ಇವತ್ತಿನ ದಿವಸ. ಇಂಥದ್ದು ಹುಲಿಯನ್ನ ಬ್ಯಾಟಿ ಮಾಡಿ ನೀವು ಈಗ ನಿಮ್ದು ಏನು ಡೆವಲಪ್ಮೆಂಟ್ ನೀವೇನ್ ಮಾಡಿರಿ ಅದು ಪ್ರಶ್ನೆ ಹುಟ್ಟೋದಿಲ್ರಿ ಈಗ ಜನರಿಗೆ. ಈಗ ನೋಡ್ರಿ, ಇಷ್ಟು ದಿವಸ ನನ್ನ ಅನ್ಸೋ ಮಟ್ಟಿಗೆ ರಾಜಕೀಯ, ಬಿಜಾಪುರ ರಾಜಕೀಯ ಬರೇ ತಕರಾರ್ ಹೋಗ್ತದೆ. ಇದ್ರ ನಂತರ ಇದಕ್ಕೆ ಒಂದು ಸುಗಮ ಹಾದಿ ಒಳಗ ಆಗ್ತದ ಅಂತ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಿಂದ 2 ದೊಡ್ಡ ಲೀಡರ್ಸ್ಗಳು ಅದಾವ ಸ್ಟೇಟ್ ಲೆವೆಲ್ ಒಳಗೆ, ಮಿನಿಸ್ಟ್ರಿ ಇದ್ದವ್ರು. ಒಂದು MB ಪಾಟೀಲ್ ಅವರು, ಒಂದು ಶಿವಾನಂದ ಪಾಟೀಲ್ ಅವರು. ಇಂಥ 2 ಮಿನಿಸ್ಟ್ರಿ ಇದ್ದಿದ್ದು, ಮತ್ತೆ MB ಪಾಟೀಲ್ ಅವ್ರಿಗೆ ನಾವು ಮುಂದಿನ CM ಕ್ಯಾಂಡಿಡೇಟ್ ಅಂತಾನು ಹೇಳ್ತೀವಿ ನಾವು. ಅಂತ ಜನ ಇವ್ರು ರಾಜಕಾರಣಿಗಳು ಬಿಜಾಪುರ ಒಳಗೆ ಅದಾರ ಅಂತಂದ್ರ ಈಗ ಮುಂದೆ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಆಸೆ ಇಡೋದು ನಾವು. ಇಲ್ರಿ, ನಾವು ಹೇಳಿಲ್ಲ ಅಂದ್ ಆಗಲ್ರಿ, ಹೇಳಬೇಕಾಗ್ತದ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ರಿ ಪಾಟೀಲ್ ಅವರಿಗೆ. ನೋಡ್ರಿ, ಶಿವಾನಂದ್ ಪಾಟೀಲ್ ಆಗ್ಲಿ ಅಥವಾ MB ಪಾಟೀಲ್ ಆಗ್ಲಿ, ಈ ಬಿಜಾಪುರ್ನಾಗ ಕಿಂಗ್ಗಳು, ಮಾಲಕ್ಗಳು, ಬಿಜಾಪುರ ಮಾಲಕ್ಗಳು, ನಿಮ್ಗೆ ಜವಾಬ್ದಾರಿ ಇದ್ರೆ ಸಮಗ್ರ ಅಭಿವೃದ್ಧಿ ಮಾಡಲ್ಲ. ಫಸ್ಟ್ ನಿಮ್ಗೆ ಏನೇನ್ ಮಾಡ್ಬೇಕು, ಏನೇನ್ ಉಳ್ದಪ್ಪ ಅಭಿವೃದ್ಧಿ ಮಾಡೋದು ಕೆಲಸಗಳು ಬಿಜಾಪುರ ನಗರದಲ್ಲಿ. ಇದು ನೋಡಿ, ಮಿನಿ ವಿಧಾನಸಭಾ, ಜಿಲ್ಲಾಡಳಿತ ಭವನ ಇನ್ನೂ ಪೆಂಡಿಂಗ್ ಇದೆ. ಮತ್ತೆ ನೀವು ದೊಡ್ಡ ಮಾತಾಡ್ತಿರ, MB ಪಾಟೀಲ್ ಅವರು ಭಾಷಣದಾಗ ಮಾತಾಡ್ತಾರೆ, ಗೋಲ್ ಗುಂಬಜ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನಾಗ ತಗೊಂಡ್ಬರ್ತೀನಿ ತಂದ್ರಪ್ಪ. ಯಾರು ಫಾಲೋ ಮಾಡಕತ್ತಾರ ಗೋಲ್ ಗುಂಬಜ್ಗೆ? ಸ್ಮಾರಕಗಳು ಮತ್ತ ಪ್ರವಾಸೋದ್ಯಮ ಅಭಿವೃದ್ಧಿ ಇವೆಲ್ಲ ಪ್ಲಾನ್ ಮಾಡೋರು ಯಾರಪ್ಪ? ನಾವ್ ಮಾಡ್ಬೇಕಾ? ನಾವು ಲೀಡರ್ಸಾ? ನಮ್ಗೆ ಯಾರು ಕೇಳ್ತಾರ? ನೀವು ಕೇಳ್ಬೇಕು. ನೀವು ಉಸ್ತುವಾರಿ ಅಂದ್ರೆ ಸಮಗ್ರ ಅಭಿವೃದ್ಧಿ ಬಗ್ಗೆ ಎನ್ಕ್ವೈರಿ ಮಾಡ್ಕೋಬೇಕು. ಏನೇನ್ ನಡೆದಿದೆ ಇವತ್ತು ESI ಕರೆಸ್ಬೇಕು, ಧಾರವಾಡ ESI ಅವ್ರಿಗೆ ಕರೆಸ್ಬೇಕು, ಇಲ್ಲಿ ಗೋಲ್ ಗುಂಬಜ್ ಆಫೀಸ್ ಅವ್ರಿಗೆ ಕರೆಸ್ಬೇಕು. ಸ್ಮಾರಕಗಳಿಗೆ ಏನೇನ್ ಮಾಡಿಯಪ್ಪ, ನಿನ್ ಸ್ಟೇಟಸ್ ಕೊಡು, ಎಲ್ಲ ಅಪ್ಡೇಟ್ ಕೊಡು ಅಂತ ಕೇಳ್ಬೇಕು. ಒಂದ್ ದಿವಸ ಕೇಳ್ಯಾರ MB ಪಾಟೀಲ್ರ ಇಂಥವೆಲ್ಲ ನೋಡ್ರಿ. ಅವ್ರು ನೋಡ್ರಿ ಫಸ್ಟ್ ಕರೇಜ್ ಗಿರೇಜ್ ನೋಡಿದಾರೆ ಅವ್ರು. ಬಟ್ ಏನಂತಾರ ಅದಕ್ಕೆ ಪಲ್ಟುರಾಮ್ಗಳು ಎಲ್ಲ ಬಿಜಾಪುರ್ನಾಗ ಎಲ್ಲ ನೋಡ್ರಿ ರಾಜಕಾರಣಿಗಳು ಪಲ್ಟುರಾಮೇ. ಅಟ್ಲೀಸ್ಟ್ ನೋಡ್ರಿ, ಶಿವಾನಂದ ಪಾಟೀಲ್ ಅವರು ಒಂದು ಕರ್ನಾಟಕ ಲೆವೆಲ್ದಾಗ್ರಿ ದೊಡ್ಡ ಲೀಡರ್ ಆಗಿ ಎದ್ದು ಬಂದಾರ. ಈಗ ಇಷ್ಟು ದಿವಸ MB ಪಾಟೀಲ್ ಅವ್ರು CM ರೇಸ್ ಆಗಿದ್ರು. ಈಗ ಹೊಸ ಕಂಟೆಂಡರ್ ಯಾರು ಅಂದ್ರೆ ಶಿವಾನಂದ ಪಾಟೀಲ್ ಅವ್ರು. ನಾಳೆ ಉಸ್ತುವಾರಿ ಸಚಿವ ಆದ್ರೆ ನಂಗೇನ್ ಆಶ್ಚರ್ಯ ಇಲ್ರಿ, ಯಾಕಂದ್ರೆ ದೊಡ್ಡ ಲೀಡರ್ ಆಗಿ ಎದ್ದು ಬಂದ. ಯಾಕಂದ್ರೆ ಹುಲಿ ಬ್ಯಾಟಿ ಮಾಡಿದ ಮೊಸಳಿ ಇದು, ಕ್ರೊಕೊಡೈಲ್ ಇದು. ಮತ್ತ ದೊಡ್ಡ ಲೀಡರ್ಗೆ ಬಿಳಿಸೋದ ರಾತ್ರಿ ಅಂತಂದ್ರೆ ಸಣ್ಣ ಮಾತು ಅಲ್ರಿ, ಇದು ದೊಡ್ಡ ಮಾತಿ ಅದ. ಇದು ನಾವು ಶುಭಕ್ಕೆ ಕೋರ್ತೀವ್ರಿ ನಿಮ್ ಬ್ಯಾಟಿ ಮಾಡಿದಕ್ಕೆ ಒಂದೇ ಮಾತು. ಯಾಕಂದ್ರೆ ಒಳ್ಳೇದಾಯ್ತು ಕೆಲಸ ಆಗೇನು, ಒಳ್ಳೇದಾಯ್ತು. ಅದು ಎಲ್ಲಾ ನಮ್ಮ ಬಿಜಾಪುರ ಬಂದವ್ರ ಕಡೆ ಒಂದು ರಿಕ್ವೆಸ್ಟ್, ಎಲ್ಲ ನಮ್ಮ
ಈಗ ಅಧಿಕಾರದಲ್ಲಿರೋ ಸಚಿವರಾಗ್ಲಿ ಶಾಸಕರಾಗಿ ಎಲ್ಲರಿಗೂ ನೀವು ಬಿಜಾಪುರ ಡೆವಲಪ್ಮೆಂಟ್ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ರಿ. ಮೂಲಭೂತ ಸೌಕರ್ಯಗಳು ಇಲ್ಲ ಬಿಜಾಪುರ ಒಳಗ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ರೆಡಿ ಆಗ್ಯದ, ಓಪನಿಂಗ್ ಆಗ್ಲಿಕ್ಕಿಲ್ಲ. ನೀವು ಇದನ್ನು ವಿಮಾನ ನಿಲ್ದಾಣ ರೆಡಿ ಅದ, ಅದು ಓಪನಿಂಗ್ ಆಗ್ಲಿಕ್ಕಿಲ್ಲ. ಇನ್ನ ಬಹಳಷ್ಟು ನಮ್ದು ಅಂಡರ್ಗ್ರೌಂಡ್ ಇದು ಜನರಲ್ ಅವರೇ ಹೋಗಾರ ಅದರಲ್ಲಿ ಸೆಂಟ್ರಲ್ ಇದ್ರ ಇರ್ಲಿ, ಅದು ಮಾಡ್ಲಿ, ಅದನ್ನು ಮಾಡ್ಲೇಬೇಕು ಇದು ಅಂತಲ್ಲ. ಆದ್ರೆ ಮೂಲಭೂತ ಸೌಕರ್ಯ ಇನ್ನೂ ಬಹಳ ಅದಾವ. ಇನ್ನ 24/7 ನೀರಿಲ್ಲ, ಡ್ರೈನೇಜ್ ಸರಿ ಇಲ್ಲ, ಇನ್ನ ತುಂಬಾ ಅದಾವ ನೋಡ್ರಿ. ಒಂದು ಸಂಜಿಕ್ ಹೋಗಿ ಒಂದೆಲ್ಲ ಸ್ವಚ್ಛಂದ ವಾತಾವರಣ ಕುಂತ ನಾವು ಸ್ವಲ್ಪ ಫ್ಯಾಮಿಲಿ ಜೊತೆ ಒಂದು ಗುಡ್ ಟೈಮ್ ಸ್ಪೆಂಡ್ ಮಾಡೋಣ ಅಂತಂದ್ರ ಒಂದು ಗಾರ್ಡನ್ ಇಲ್ಲ, ಇನ್ನೊಂದ್ ಅರ್ಧ ತಾಸು ಹೋಗ್ರಿ ನಮ್ ಇದೇ ಗಾರ್ಡನ್ ಬಂದ್ ಆಗ್ತದ, 5 ಗಂಟೆ ಕ್ಲೋಸ್ ಆಗಿಬಿಡ್ತದ. ಒಂದ್ ಮಿನಿಟ್ ಸ್ವಲ್ಪ ಒಂದೇ ಸೆಕೆಂಡ್ ರೀ. ಇದು ಆನಂದ್ ಮೇಲೆ ದೊಡ್ಡದು ಗಾರ್ಡನ್ ಐತ್ರಿ, ಸ್ಟೇಟ್ ಅಂಡರ್ನಾಗ ಇದೆ, ಸ್ಟೇಟ್ ಕರ್ನಾಟಕ ಸರ್ಕಾರ ಅಂಡರ್ನಾಗ ಐತಿ ಸ್ಟೇಟ್. ಅದು ಆನಂದ್ ಮೇಲೆ ಗಾರ್ಡನ್ DC ಮನೆಯವ್ರಿಗೆ ದೊಡ್ಡ ಗಾರ್ಡನ್ ರೀ ಆಗ್ತೈತಿ. ಒಂದು ಹೈಮಸ್ ಹತ್ತಿ ಅಲ್ಲೇನು ಪರ್ಮಿಷನ್ ಬೇಕಾಗಿಲ್ಲ, ಯಾಕಂದ್ರೆ ಜಿಲ್ಲಾಧಿಕಾರಿ ಅಂಡರ್ನಾಗ ಐತಿ ಅದು ಆನಂದ್ ಮೇಲೆ ಗಾರ್ಡನ್. ಅದು ಮಾಡ್ಬೇಕಾಗಿತ್ತಲ್ಲ ಇವ್ರು ಆ ಸೈಡ್ ರೀ, ಆನಂದ್ ಮೇಲೆ ಎದ್ರಿ ಗಾರ್ಡನ್. ಅದು ಅಂಡರ್ನಾಗ ಬರಂಗಿಲ್ರಿ, ಸ್ಟೇಟ್ ಗೌರ್ಮೆಂಟ್ ಅಂಡರ್ನಾಗ ಬರ್ತೈತ್ರಿ. ಸ್ಟೇಟ್ ಆರ್ಕಾಲಜಿ ಅಂದ್ರೆ ಜಿಲ್ಲಾಧಿಕಾರಿ ಅವ್ರ ಅಂಡರ್ನಾಗ ಬರ್ತೈತಿ, ಏನ್ ಬೇಕಾದ್ ಮಾಡ್ಬೋದು ಅವ್ರು. ಇದು ಯಾಕೆ ಮಾಡಿಲ್ಲಪ್ಪ ನೀವು? ಜಿಲ್ಲಾಧಿಕಾರಿಗಳಿಗೆ ನೀವು ಹೇಳ್ತೀರಿ, ಜಿಲ್ಲಾಧಿಕಾರಿ ಇರುದೇ ಎಲ್ಲ ಕೂಡ ಉಸ್ತುವಾರಿ MP ಪಾಟೀಲ್ ಹೇಳಾಕತ್ತೀನಿ. ಈಗ ಸ್ವಲ್ಪ ವಿಡಿಯೋ ಕನ್ಕ್ಲೂಷನ್ ಮಾಡೋಣತ್ರಿ. ಈಗ ನೋಡ್ರಿ, ನಾವು ಇಷ್ಟು ದಿವಸ MP ಪಾಟೀಲ್ ಅವ್ರಿಗೆ ಹೇಳ್ತಿದ್ವಿ, ಇವತ್ತು ಶಿವಾನಂದ ಪಾಟೀಲ್ ಅವ್ರಿಗೆ ಹೇಳ್ತೀವ್ರಿ. ನಾವು ಶಿವಾನಂದ ಪಾಟೀಲ್ ಅವರು ನೀವು ಯತ್ನಾಳ ಗೌಡ್ರು ಚಾಲೆಂಜಸ್ ತಗೊಂಡು ಮುಖುಮಾರಿ ಬೆಳೆಸಿದ್ರಿ ಅವ್ರಿಗೆ, ಅದಕ್ಕೆ ನಾವು ಏನಂತೀರಿ ಕಾಂಗ್ರೆಚುಲೇಷನ್ಸ್ ಹೇಳ್ತೀವ್ರಿ. ನಾವು ನಿಮ್ಗೆ ಇನ್ನೊಂದ್ ಚಾಲೆಂಜ್ ಕೊಡ್ತೀವ್ರಿ. ನಾವು ಏನಪ್ಪಾ ಅಂದ್ರ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ 8 ವರ್ಷದಿಂದ ಪೆಂಡಿಂಗ್ ಪ್ರಾಜೆಕ್ಟ್ ಅನ್ನ ಓಪನಿಂಗ್ ಮಾಡ್ರಿ. ಅದು ನಿಮ್ಗೆ ಚಾಲೆಂಜ್ ನಮ್ ಕಡೆಯಿಂದ. ನೀವು ಮಾಡಿ ತೋರಿಸಿ, ನಾವೇ ನಿಮ್ ಅಪ್ಪಗ್ ಹುಟ್ಟಿದವ್ರು ಹಂಗೆ ಅನ್ನಂಗಿಲ್ರಿ. ಯಾಕಂದ್ರೆ ನೀವು ಅಪ್ಪಗ್ ಹುಟ್ಟಿದವ್ರ ಇದಿರತ್ ಪ್ರೂವ್ ಮಾಡಿರಿ ಈಗ ಆಲ್ರೆಡಿ. ಒಳ್ಳೆ ಪ್ರೂವ್ ಮಾಡೋದಿರಂಗಿಲ್ಲ. ನೀವು ಖರೆ ಗಂಡಸಿದಿರಿ, ಅಪ್ಪಗ್ ಹುಟ್ಟಿದವ್ರ ಇದಿರತ್ ಪ್ರೂವ್ ಮಾಡಿರಿ. ಒಂದ್ ದೊಡ್ಡ ಲೀಡರ್ ಆಗಿ ಎದ್ದು ಬಂದಿರಿ. ನೀವು ನಾ CM ಆರಿ, ಅದೇ ಶುಭ ಕೋರ್ತೀವಿ. ನಾವು ಇಷ್ಟೇ ಹೇಳ್ಬೇಕಂತೀವ್ರಿ. ನಾವು ಈ ವಿಡಿಯೋ ನೋಡ್ರಿ, ಈ ವಿಡಿಯೋದಾಗ ನಾವು ಬಸವನಗೌಡ್ರು ಮಾಡಿದ ಕರಾಮತ್ ಬಗ್ಗೆ ಮಾತಾಡೀವ್ರಿ ನಾವು ಈ ವಾರ ಒಳಗ. ಮತ್ತ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಓಪನಿಂಗ್ ಆಗಬೇಕು ಅಂತ ಹೇಳಿ ಶಿವಾನಂದ ಪಾಟೀಲ್ ಅವ್ರದೇ ಕೂಸ್ರಿ. ಇದು ಅವ್ರ ಕೂಸನ್ ನೆನ್ಪು ಹಾರ್ಬಿಟ್ಟಾರ, ಅದ್ರ ಬಗ್ಗೆನೂ ಮಾತಾಡೀವಿ ನಾವು. ಈ ವಿಡಿಯೋ ನೋಡ್ರಿ, ಲೈಕ್ ಕಮೆಂಟ್ ಶೇರ್ ಮಾಡಿದ್ರ ಅದೇನ್ ಹಾಸ್ಪಿಟಲ್ ಅದ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಡವ್ರ ಸಂಬಂಧ ಅದ ರೀ, ಅದು ಓಪನ್ ಆಗ್ತದ್ರಿ. ಸಪೋರ್ಟ್ ಮಾಡ್ತಿರತ್ ನಾವ್ ವಿನಂತಿಸ್ತೀವಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.